ಕೊಮರಳ್ಳಿ ತಾಂಡದಲ್ಲಿ 2021ರಲ್ಲಿ ನಡೆದಿದ್ದ ಕೊಲೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಪರಾಧಿಗಳಿಗೆ ಶಿವಮೊಗ್ಗ ನ್ಯಾಯಾಲಯ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಿದೆ. ಕೊಮರಳ್ಳಿ ತಾಂಡದಲ್ಲಿ ರವಿನಾಯಕ್ ಎಂಬರ ಮೇಲೆ ಸುಮಾರು 3 ಆರೋಪಿಗಳು ಚಾಕುವಿನಿಂದ ತಿವಿದು ಕೊಲೆ ಮಾಡೋಕ್ಕೆ ಪ್ರಯತ್ನಿಸಿದ್ರು. ಈ ಘಟನೆ ವೇಳೆ ಕೊಲೆ ತಪ್ಪಿಸಲು ಬಂದ ರಾಜಾನಾಯಕ್ ಎಂಬರ ಮೇಲೆ ಅಪರಾಧಿಗಳಾದ ಶರತ್, ವಿನಯ್ ಹಾಗೂ ಸರೋಜಾಬಾಯಿ ಚಾಕುವಿನಿಂದ ತಿವಿದಿದ್ರು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ನ್ಯಾಯಾಲಯ ತೀರ್ಪು ನೀಡಿದೆ. ಅಪರಾಧಿ ಶರತ್ಗೆ 8 ವರ್ಷ ಕಾರಾಗೃಹ ಶಿಕ್ಷೆ, ವಿನಯ್ ಹಾಗೂ ಸರೋಜಾಬಾಯಿಗೆ 3 ವರ್ಷ ಶಿಕ್ಷೆ ನೀಡಿ ಆದೇಶ ಹೊರಡಿಸಿದೆ. ಇನ್ನು ಹಲ್ಲೆಗೊಳಗಾದ ರವಿನಾಯಕ್ ಎಂಬುವರಿಗೆ 1 ಲಕ್ಷ, ರಾಜಾನಾಯ್ಕಿಗೆ 50,000 ಪರಿಹಾರ ನೀಡುವಂತೆ ಸೂಚಿಸಿದೆ.